ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಒಬ್ಬ ವಿದ್ವಾಂಸನ ಬೆಲೆಯನ್ನು, ವಿದ್ವತ್ತಿನ ಬೆಲೆಯನ್ನು ತಿಳಿಸ್ತಕ್ಕಂಥ ತುಂಬ ವಿಶೇಷವಾದಂಥ ಸುಭಾಷಿತ ಆಗಿರುತ್ತೆ. ಈ ಸುಭಾಷಿತದ ಸ್ವರೂಪ ಈ ಪ್ರಕಾರವಾಗಿ ಇದೆ. ವಿದ್ವತ್ವಂಚ ನೃಪತ್ವಂಚ ನೈವ ತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ಸುಭಾಷಿತದ ಅರ್ಥ ಏನಂತಂದರೆ, ಬಹಳಷ್ಟು ಜನ ನಮ್ಮ ವೀಕ್ಷಕರು ಈ ಸುಭಾಷಿತದ ಕೊನೆಯ ಪಾದವನ್ನು ಕೇಳಿರ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಕೇಳಿರ್ತಾರೆ. ಪೂರ್ತಿ ಸುಭಾಷಿತ ಕೇಳಿರ್ತಕ್ಕಂಥ ಕಡಿಮೆ ಆಗಿರ್ತಾರೆ. ಸೊ ಈಗ ಇಡೀ ಸುಭಾಷಿತವನ್ನು ಕೇಳಿದಾಗ ನಿಮಗೆ ಅದರ ಒಂದು ಪೂರ್ತಿ ಅರ್ಥ, ಅದರ ಒಂದು ರೆಲೆವೆನ್ಸ್ ಅನ್ನತಕ್ಕಂಥದ್ದು ಏನೋದು ಗೊತ್ತಾಗುತ್ತೆ. ಏನು ಹೇಳ್ತಾ ಇದ್ದಾನೆ ಕವಿ ಈ ಸುಭಾಷಿತದಲ್ಲಿ ಅಂತಂದರೆ, ವಿದ್ವತ್ವಂಚ ನೃಪತ್ವಂಚ ನೈವ ತುಲ್ಯಂ ಕದಾಚನ ಅಂತ ಹೇಳ್ತಾ ಇದ್ದಾರೆ. ವಿದ್ವತ್ವನ್ನು ಮತ್ತು ಒಂದು ರಾಜನ ಒಂದು ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಸಹ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಒಬ್ಬ ರಾಜನಿಗಿರ್ತಕ್ಕಂಥ ಅಧಿಕಾರ ಆಗಲಿ, ಮಂತ್ರಿಗಿರ್ತಕ್ಕಂಥ ಒಂದು ಅಧಿಕಾರ ಆಗಲಿ, ಅವನು ಎಷ್ಟೇ ದೊಡ್ಡ ಪವರ್ಫುಲ್ ವ್ಯಕ್ತಿ ಆಗಿದ್ದರೂ ಅಷ್ಟೇ ಅದು ತಾತ್ಕಾಲಿಕ. ಅವನಿಗೆ ಗೌರವ ಎಲ್ಲಿ ಸಿಗುತ್ತೆ ಅಂತಂದರೆ, ಅವನ ರಾಜ್ಯದಲ್ಲಿ, ಅವನ ಗ್ರಾಮದಲ್ಲಿ, ಅವನ ರಾಷ್ಟ್ರದಲ್ಲಿ, ಅವನ ಒಂದು ಪರಿಧಿನಲ್ಲಿ ಮಾತ್ರ ಸಿಗತಕ್ಕಂಥದ್ದು. ಖಂಡಿತ ಗುರುಜಿ. ಹಿತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತೈಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಎಲ್ಲ ಅವಯವಗಳು, ಅಂಗಾಂಗಗಳು ಸಹ ಸದಾಕಾಲ ಸ್ವಸ್ಥವಾಗಿರಬೇಕು, ನಾವು 100 ವರ್ಷಗಳ ಕಾಲ ಆರೋಗ್ಯವಂತರಾಗಿರಬೇಕು ಅಂತ ಒಂದು ಭಾವನೆಯನ್ನು ಹೊರಸೂಸ್ತಕ್ಕಂಥ ವಿಶೇಷವಾದ ಶಾಂತಿ ಮಂತ್ರ. ಈ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಇವತ್ತಿನ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 24, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ ಸಾಯಂಕಾಲ 6:22 ಇರುತ್ತೆ. ಈ ದಿನ ಮಂಗಳವಾರ. ರೋಹಿಣಿ ನಕ್ಷತ್ರ ಮಧ್ಯಾಹ್ನ 12:37 ಇರುತ್ತೆ. ಶೂಲನಾಮಯೋಗ, ಭದ್ರನಾಮಕರಣ, ಉಪರಿ ಶಕುನಿ ನಾಮಕರಣ, ಅಂದರೆ 2 ಕರಣಗಳು ಇವತ್ತು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೂರ್ಯೋದಯ ಬೆಳಿಗ್ಗೆ 5:53 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:45 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ಬೆಳಿಗ್ಗೆ 9:38 ಸರಿಯಾಗಿ, ನಂತರ ಮತ್ತೊಮ್ಮೆ ರಾತ್ರಿ 2:50 ಅಮೃತಗಳಿಗೆ ಇವತ್ತು ಸಂಭವಿಸ್ತಾ ಇದೆ. ವಿಷಗಳಿಗೆ ಸಾಯಂಕಾಲ 5:45 ಆಗ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 10 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಮಧ್ಯಾಹ್ನ 3:37 5:13 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9:13 10:49 ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ಮಖಾ ನಕ್ಷತ್ರದ 4ನೇ ಪಾದಕ್ಕೆ ಕುಜನ ಪ್ರವೇಶ ಆಗ್ತಾ ಇದೆ. ಪುಷ್ಯಮಿ ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಈ ದಿವಸ ಮಾಸ ಶಿವರಾತ್ರಿ ಅಂತ ಪಂಚಾಂಗ ಕರ್ತೃಗಳು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ 25ನೇ ತಾರೀಕು ಅಂದರೆ ನಾಳೆ ಈ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ನಡೆಸಲಾಗ್ತಾ ಇದೆ.
ನಾಳೆ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಮತ್ತು ನಾಳೆಯ ದಿವಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಮತ್ತು ದುರ್ಗಾದೀಪ ನಮಸ್ಕಾರ ಈ ಎರಡೂ ಪೂಜೆಗಳನ್ನು ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಈ ಮಾಸಿಕ ಪೂಜೆಯನ್ನು ಸಹ ತುಂಬ ವಿಶೇಷವಾಗಿ ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕ ಈ ಪೂಜೆಯನ್ನು ಸಹ ಮಾಡಲಾಗ್ತಾ ಇದೆ. ಇನ್ನು 26ರಿಂದ ಮೊದಲುಗೊಂಡು ಜುಲೈ 4ರವರೆಗೂ ಸಹ ಈಗಾಗಲೇ ನಾನು ಸಾಕಷ್ಟು ದಿವಸಗಳಿಂದ ತಿಳಿಸ್ತಾ ಇರೋ ಪ್ರಕಾರವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ಆಷಾಢ ಗುಪ್ತ ನವರಾತ್ರಿ ಅಂಗವಾಗಿ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ವಾರಾಹಿ ದೇವಿಯ ಎಲ್ಲ 9 ವಿಭಿನ್ನ ಸ್ವರೂಪಗಳಲ್ಲಿ ಆ ದೇವಿಯ ಆರಾಧನೆ, ಅಭಿಷೇಕ, ಅರ್ಚನೆ, ಹೋಮ ಇಷ್ಟನ್ನು ಸಹ ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇರತಕ್ಕಂಥವರು, ಆಯಾ ದೇವರುಗಳ ಒಂದು ಅನುಗ್ರಹ ಪಡ್ಕೋಬೇಕು ಅನ್ನತಕ್ಕಂಥ ಅಭಿಲಾಷೆ ಇರತಕ್ಕಂಥ ನಮ್ಮ ವೀಕ್ಷಕರು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವೆಬ್ಸೈಟ್ www.astropuja.com ಈ ವೆಬ್ಸೈಟನ್ನು ಒಮ್ಮೆ ಸಂದರ್ಶಿಸಿ ಎಲ್ಲ ಮಾಹಿತಿಯನ್ನು ನಿಮಗೆ ಸಿಗುತ್ತೆ. ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ವಾಟ್ಸ್ಯಾಪ್ ಮುಖಾಂತರ ಸಂದೇಶವನ್ನು ಕಳಿಸಿ ನಿಮ್ಮ ಪ್ರಶ್ನೆ, ನಿಮ್ಮ ಸಂದೇಹ ಏನೇ ಇದ್ದರೂ ಸಹ ಅದೆಲ್ಲದಕ್ಕೆ ಸಮರ್ಪಕವಾದ ಉತ್ತರವನ್ನು ನಮ್ಮ ಸಹಾಯ ತಂಡ ನಿಮಗೆ ಕೊಡ್ತಾರೆ. ಈ ಎಲ್ಲ ಪೂಜೆಗಳಲ್ಲಿ ಕುಳಿತ ಕಡೆಯಿಂದಾನೇ ನೀವು ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನಮ್ಮ ಸಹಾಯ ತಂಡ ನಿಮಗೆ ಈ ಕ್ಷಣವೇ ನಿಮಗೆ ಒದಗಿಸ್ಕೊಡ್ತಾರೆ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಯನ್ನ ಕಳಿಸಿ ಗುರುಗಳ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೌದು, ನನ್ನ ಮಗನ ಬಗ್ಗೆ ನಾಗರಾಜು, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 21/7/1988 21/7/1988 ಮಧ್ಯಾಹ್ನ 1:52 ಮಧ್ಯಾಹ್ನ 1:52. ಆ ಪ್ಲೇಸ್ ಯಾವುದು ಸರ್ ಅವ್ರು ಹುಟ್ಟಿರೋದು? ಬೆಂಗಳೂರು. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ನಾಗರಾಜ್ ಅವರೇ. ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಶೀರ್ವಾದ ಮಾಡ್ಬಿಟ್ಟು ಮುಂದೆ ಕ್ವಶನ್ ಕೇಳ್ತೀನಿ. ಖಂಡಿತ. ಶುಭಂ ಭೂಯಾತ್, ಒಳ್ಳೆಯದಾಗ್ಲಿ, ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಸಹ ಸಿದ್ಧಿ ಆಗ್ಲಿ. ಇವಾಗ ಏನು ನನ್ನ ಮಗಂದು ಚಿತ್ತ ನಕ್ಷತ್ರ, ತುಲಾ ಲಗ್ನ, ಕನ್ಯಾ ರಾಶಿ, ಗುರು ದಶೆಯಲ್ಲಿ ಏನು ಪ್ರೋಗ್ರೆಸ್ ಇಲ್ಲ. ಗುರು ಅವನಿಗೆ ಅಂತದೇನು ಗುರುದಶೆ ನಡೀತಾ ಇದೆ. ಬಟ್ ನನಗೆ ಗುರುದಶೆ ಬಗ್ಗೆ ಏನು ವಿಚಾರ ಬೇಡ. ಅವ್ರೇನ್ ಹೇಳ್ತಾರೆ, 3ನೇ ಮನೆ 6ನೇ ಮನೆ ಅಧಿಪತಿ ದುಸ್ಥಾನ 8ನೇ ಮನೆ ಇದ್ರೆ ದುಡ್ಡು ಬರುತ್ತೆ. ಯಾರ್ದೋ ದುಡ್ಡು ಎಲ್ಲ ಮಂದಿ ಆಗ್ತೇವೆ, ಅಷ್ಟೇ ಆಗ್ತಾ ಇರೋದು ಈಗ. ದುಡ್ಡು ಬರುತ್ತೆ, ಯಾರ್ದೋ ದುಡ್ಡು. ಅವ್ನ ಸ್ವಂತ ಸಂಭಾವನೆ. ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಜರ್ಮನಿ. ಜರ್ಮನಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಅವನಿಗೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ಅದೊಂದು. ನನಗೆ ಈ ಶನಿ ದಶೆ ಬಗ್ಗೆ ಬೇಕು. ಶನಿ ದಶೆ ಅವನಿಗೆ 3ನೇ ಮನೆ ಧನುರಾಶಿಲಿ ಅವನು ಕರ್ಮಸ್ಥಾನ ನೋಡ್ತಾನೆ ಅಂತ ಹೇಳ್ತಾರೆ, ಕೆಲವು ಭಾಗ್ಯಸ್ಥಾನ ನೋಡ್ತಾನೆ ಅಂತ ಹೇಳ್ತಾರೆ. 3ನೇ ಮನೆ ಇಟ್ ಇಸ್ ಆಲ್ಸೋ ಹೌಸ್ ಸ್ಪೆಕ್ಯುಲೇಷನ್. ಅವನು ಹಿ ನೌ ಇನ್ವೆಸ್ಟಿಂಗ್ ಇನ್ ಶೇರ್ಸ್ ಅಂಡ್ ಮೇಕಿಂಗ್ ಸಂಬಾಟ್ ಗುಡ್ ಮನಿ. ಅದು ಹೋಗ್ಬೋದಾ ಮುಂದಕ್ಕೆ ಸಕ್ಸಸ್ಫುಲ್ ಆಗಿ? ಅದು ಏನ್ ಮಾಡಬೇಕು ಅಂದ್ರೆ ತಮ್ಮಿಂದ ಬೇಕಾಗಿತ್ತು. ಭಾಳ ಸಂತೋಷ. ನಿಮ್ಮ ಪ್ರಶ್ನೆ ಕೇಳಿ ಭಾಳ ಸಂತೋಷ ಆಯಿತು ನನಗೆ. ಯಾಕಂದರೆ ಒಂದು ಅದೇನು ಹೇಳ್ತಾರಲ್ಲ, ಒಬ್ಬ ಅನನುಭವಿ ವೈದ್ಯನಿಗಿಂತಾನು ಸಹ ಅನುಭವಿ ಕಾಂಪೌಂಡರ್ ಎಷ್ಟೋ ಉತ್ತಮ ಅಂತ ಹೇಳ್ತಾರೆ. ಹಾಗೆ ತಾವು ವೈದ್ಯರಿಗಿಂತ ಒಂದು ಹೆಚ್ಚಿನ ಅನುಭವ ಪಡ್ಕೊಂಡಿರೋ ಒಂದು ಕಾಂಪೌಂಡರ್ ಥರ ಜ್ಯೋತಿಷಾಸ್ತ್ರ ಬಗ್ಗೆ ನಿಮಗಿರೋ ಒಲವು, ಶ್ರದ್ಧೆ, ಗೌರವ ಇದೆಲ್ಲವನ್ನೂ ಸಹ ತೋರಿಸುತ್ತೆ. ನಿಮ್ಮ ಪ್ರಶ್ನೆಯ ರೀತಿ ತುಂಬ ಟೆಕ್ನಿಕಲ್ ಆಗಿ ಕೇಳಿದ್ದೀರಾ. ಏನು ಹೇಳಿದ್ದೀರಾ ನೀವು ಕರೆಕ್ಟಾಗಿದೆ. ಸೊ ಈಗ ನಡೀತಾ ಇರೋಂಥ ದಶಾಭುಕ್ತಿಗಳ ಬಗ್ಗೆ ಒಂದ್ಸಲ ಗಮನ ಹರಿಸೋಣ. ಈಗ ನೀವು ಶನಿ ಭುಕ್ತಿ ಬಗ್ಗೆ, ಶನಿ ದಶ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಶನಿ ವಕ್ರೀನೂ ಸಹ ಆಗಿದ್ದಾನೆ ತೃತೀಯದಲ್ಲಿ. ಚತುರ್ಥಾಧಿಪತಿ ಪಂಚಮಾಧಿಪತಿ ಎರಡೂ ಆಗಿ ತೃತೀಯದಲ್ಲಿ ವಕ್ರಿ ಆಗಿದ್ದಾನೆ. ವಕ್ರಿ ಶನಿಯ ದೃಷ್ಟಿ ಪಂಚಮದ ಮೇಲೆ, ಲಗ್ನದಿಂದ ಪಂಚಮದ ಮೇಲೆ ಮತ್ತು ಭಾಗ್ಯದ ಮೇಲೆ ಹಾಗೂ ವ್ಯಯಸ್ಥಾನದ ಮೇಲೆ ಇಷ್ಟರ ಮೇಲೂ ಸಹ ಇದೆ. ಇಷ್ಟರ ಮೇಲೂ ಇದೆ. ಸೊ ಜೊತೆಗೆ ಏನಂತಂದ್ರೆ ಗುರುವಿನ ಮನೆಯಲ್ಲಿ ಇದ್ದಾನೆ ಶನಿ. ಈಗ ನಡೀತಾ ಇರೋ ದಶಾನಾಥನ ಮನೆಯಲ್ಲಿ ವಕ್ರಿ ಶನಿ ಇರ್ತಕ್ಕಂಥದ್ದು. ಸೊ ಗುರುವನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಆಗೋದಿಲ್ಲ.
ಗುರುದಶೆ ಮುಗಿದೋಯ್ತು ಅಂತ ಹೇಳಿದ್ರು ಸಹ ಈ ಮೊದಲನೇದಾಗಿ ಗುರುವಿಗೆ ಪರಿಹಾರ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಯಾಕಂದ್ರೆ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಪರ್ಮನೆಂಟ್ ಆಗಿ ಲೈಫ್ ಲಾಂಗ್ ಇರುವಂತದ್ದು ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅಷ್ಟಮದಲ್ಲಿರುವಂತಹ ಗುರು ಯಾವ ಭಾವದಲ್ಲಿರ್ತಾನೋ ಆ ಭಾವದ ಮೇಲೆ ನಕಾರಾತ್ಮಕವಾದ ಪ್ರಭಾವ ಹಾಕ್ತಾನೆ. ಆದ್ರೆ ಗುರುವಿನ ದೃಷ್ಟಿ ಯಾವ ಮನೆ ಮೇಲೆ ಬೀಳುತ್ತೋ ಆ ಮನೆ ಚೆನ್ನಾಗಿರುತ್ತೆ. ಸೊ ವ್ಯಯಸ್ಥಾನದ ಮೇಲೆ, ಧನಸ್ಥಾನದ ಮೇಲೆ ಮತ್ತು 7, 2, 9 ಸುಖಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳ ಮೇಲೆ ಅವ್ರಿಗೆ ನಿಗಾ ಚೆನ್ನಾಗಿರುತ್ತೆ. ಈ ಕ್ಷಣಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆದರೂ ಸಹ ರಾಹು ಭುಕ್ತಿ ಸ್ಟಾರ್ಟ್ ಆಗಿರೋದ್ರಿಂದ ರಾಹು ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್ ಅಲ್ಲಿ ಇನ್ಕಮ್ ಕೊಡಿಸ್ತಕ್ಕಂಥವನು, ಗುಪ್ತ ನಿಧಿ ಕಾರಕ ಅಂತ ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಕೆಲವೊಂದು ಅನ್ನೋನ್ ಸೋರ್ಸಸ್ ಇಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಪಂಚಮದಲ್ಲಿ ರಾಹು ಇದ್ರೂ ಸಹ ಲಗ್ನದಿಂದ ಗೋಚಾರದಲ್ಲಿ ತಗೊಂಡ್ರೆ ಉಪಚಯ ಸ್ಥಾನದಲ್ಲಿ ರಾಹು ಇದ್ದಾನೆ ಪ್ರಸ್ತುತ. ಅನುಕೂಲ ಆಗುತ್ತೆ. ಕೆಲವೊಂದು ಇವರಿಗೆ ವಿರುದ್ಧವಾಗಿದ್ದ ವ್ಯಕ್ತಿಗಳು ಮತ್ತೆ ಇವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾನು ಒಂದು ಅನುಷ್ಠಾನ ಹೇಳ್ತೀನಿ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು 3 ನಕ್ಷತ್ರ ಹೇಳ್ತೀನಿ. ಮೊದಲನೇದಾಗಿ ಇವ್ರದ್ದು ಚಿತ್ತಾ ನಕ್ಷತ್ರ ಆಗಿರೋದ್ರಿಂದ ಮೂಲ, ಅಶ್ವಿನಿ, ಮಖ ಈ 3 ಇವರಿಗೆ ಸಾಧನ ತಾರೆಗಳಾಗುತ್ತೆ. ಈ ಸಾಧನ ತಾರೆ ಇರತಕ್ಕಂಥ 3ರಲ್ಲಿ 1 ನಕ್ಷತ್ರ ಇರತಕ್ಕಂಥ ಸೋಮವಾರದ ದಿವಸ ಇವ್ರೇನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಒಂದು ಅನುಷ್ಠಾನವನ್ನ ಮಾಡಿಸಿ, ಎಲ್ಲ ಒಳ್ಳೇದಾಗುತ್ತಪ್ಪ. ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರುಜಿ ತಿಳಿಸಿ. ದ್ವಾದಶ ರಾಶಿಯ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಸುಖಾಧಿಪತಿ ಇವತ್ತು ಉಚ್ಚನಾಗಿದ್ದಾನೆ, ಚೆನ್ನಾಗಿದೆ. ಮನಸ್ಸು ಸ್ವಲ್ಪ ಇವತ್ತು ವಿಶೇಷವಾದಂಥ ಒಂದು ಸ್ಥಿತಿಗತಿನಲ್ಲಿರತಕ್ಕಂಥದ್ದು. ಸ್ವಲ್ಪ ಇವತ್ತು ಉದಾರವಾದಂಥ ಮನೋಭಾವ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಏನಾದರೂ ವಿಶೇಷವಾದ ಕಾಳಜಿ ನಿಮ್ಮಲ್ಲಿ ಮೂಡತಕ್ಕಂಥದ್ದು. ನಾನೇನಾದರೂ ಐ ಶುಡ್ ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಬರತಕ್ಕಂಥದ್ದು. ಎಲ್ಲವೂ ಚೆನ್ನಾಗಿದೆ. ಆದರೆ ಜಾಗೃತಿ ಆಗಿರಿ. ಅಮಾವಾಸ್ಯೆ ಹಿಂದಿನ ದಿವಸ ಇವತ್ತು ಚತುರ್ದಶಿ ಆಗಿರುತ್ತೆ. ಎಷ್ಟೋ ಬಾರಿ ನಾನು ಹೇಳಿದ್ದೀನಿ, ಈ ಚತುರ್ದಶಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಎಪಿಸೋಡನ್ನು ಕೂಡ ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ, ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೋದಕ್ಕೆ ಹೋಗಬೇಡಿ, ಮೇಜರ್ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ, ಕಾಂಟ್ರಾಕ್ಟ್ಗಳಿಗೆ ಇವತ್ತು ಯಾವುದು ಡೀಲ್ಸ್ಗಳಿಗೆ ಇವತ್ತು ಸಿಗ್ನೇಚರ್ ಮಾಡೋದಕ್ಕೆ ಹೋಗಬೇಡಿ. ಇದಿಷ್ಟು ಗಮನದಲ್ಲಿಟ್ಕೊಂಡ್ರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ತೃತೀಯಾಧಿಪತಿ ಇವತ್ತು ರಾಶಿನಲ್ಲೇ ಉಚ್ಚನಾಗಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಇವತ್ತು ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಳ್ತೀರಾ. ಇವತ್ತು ನಿಮ್ಮ ಪೊಟೆನ್ಷಿಯಲ್ ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ನನಗೆ ಎಷ್ಟು ಕೆಪಾಸಿಟಿ ಇದೆ, ನಾನು ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ಬೋದು ಅನ್ನತಕ್ಕಂಥದ್ದು. ವಿಶೇಷವಾಗಿ ಏನಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ಯಾಲೆಂಟನ್ನು ನೀವು ಒಂದು ಹಾಬಿಯಾಗಿ ಇಟ್ಕೊಂಡಿರ್ತೀರ. ನೀವು ಅದು ರೈಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಇನ್ನು ಪಾಡ್ಕಾಸ್ಟಿಂಗ್ ಆಗಿರ್ಬೋದು. ಅದನ್ನು ಇವತ್ತು ನೀವು ಫುಲ್ ಟೈಮ್ ಪ್ರೊಫೆಷನ್ ಆಗಿ ಒಂದು ಗಂಭೀರವಾಗಿ ಪರಿಗಣಿಸೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ಮುಂದಿನ 3 ತಿಂಗಳಲ್ಲಿ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ಆಗುತ್ತೆ. ಇದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ದ್ವಿತೀಯಾಧಿಪತಿ ವ್ಯಯದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ತುಂಬ ಎಚ್ಚರಿಕೆ ಇರಬೇಕಾಗುತ್ತೆ. ಮಾತಿನ ಮೇಲೆ ನಿಗಾ ಇರೋದಿಲ್ಲ. ಇವತ್ತು ಹಣಕಾಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ. ಕುಟುಂಬದಲ್ಲಿ ಇವತ್ತು ಗಮನ ಇರೋದಿಲ್ಲ. ನಿಮ್ಗೇನು ಕೆಲಸ ಮಾಡಬೇಕಾದ್ರೂ ಸಹ ಅಷ್ಟೇ. ಇವತ್ತು ಎಲ್ಲ ರೀತಿಯಲ್ಲೂ ಒಂದು ಅಶಾಂತಿ, ಅಭದ್ರತೆ, ಸಮಸ್ಯೆಗಳು ಎಲ್ಲವೂ ಕಾಣಿಸ್ತಾ ಇದೆ. ಜಾಗೃತಿಯಿಂದ ಇರಬೇಕಾಗುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ನೀವು ಹಯಗ್ರೀವ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ದಕ್ಷಿಣಾಮೂರ್ತಿಯನ್ನು ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಕರ್ಕಾಟಕ ರಾಶಿ. ರಾಶ್ಯಾಧಿಪತಿ ಲಾಭದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇವತ್ತು ಚಂದ್ರ ಉಚ್ಚನಾಗಿದ್ದಾನೆ. ನಿಮ್ಮ ಮನಸ್ಥಿತಿನೂ ಅಷ್ಟೇ ತುಂಬ ಉಚ್ಚವಾಗಿರುತ್ತೆ. ಇವತ್ತು ತುಂಬ ಹೈ ಲೆವೆಲ್ ಆಫ್ ಥಿಂಕಿಂಗು, ಹೈ ಲೆವೆಲ್ ಆಫ್ ಒಂದು ಕಾಂಟ್ಯಾಕ್ಟ್ಸು ಎಲ್ಲವೂ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತೇನೋ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡೋದಕ್ಕೆ, ಒಂದು ಬುನಾದಿನ ಹಾಕೋದಕ್ಕೆ ನೀವು ಮುಂದಾಗುತ್ತೀರಾ. ಸ್ವಲ್ಪ ಜಾಗೃತಿಯಿಂದ ಮುಂದಕ್ಕೆ ಹೋಗಿ. ಕಾರಣ ಏನಂತಂದರೆ ಬೇರೆ ಗ್ರಹಗಳು ನಿಮಗೆ ಅಷ್ಟಾಗಿ ಪೂರಕವಾಗಿ ಇಲ್ಲದೇ ಇರತಕ್ಕಂಥದ್ದು. ಜೊತೆಗೆ ಈ ಒಂದು ಅಷ್ಟಮದಲ್ಲಿರತಕ್ಕಂಥ ರಾಹು ಕೆಲವೊಂದು ನಿಮ್ಮನ್ನು ಅಲ್ಲಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪ ಅಂತ ಇರುತ್ತೆ. ಆ ದೀಪವನ್ನು ಹಚ್ಚೋದಕ್ಕೆ ನಿಮ್ಮ ಶ್ರೀಮತಿಯವರಿಗೆ ಹೇಳಿ. ಆ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಮುಂದುವರಿರಿ. ಶುಭವಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಆದರೆ ಅಲ್ಲಿ ಉಚ್ಚನಾಗಿರತಕ್ಕಂಥದ್ದು. ಇವತ್ತು ನಿಮ್ಮ ಮೇಲೆ ಬರತಕ್ಕಂಥ ಅಪವಾದಗಳಾಗಲಿ, ಅಲಿಗೇಷನ್ಸ್ ಆಗಲಿ, ನಿಮ್ಮ ಮೇಲೆ ಬರತಕ್ಕಂಥ ಯಾವುದೇ ಒಂದು ರೀತಿಯಾದಂಥ ಒಂದು ಏನೇ ಒಂದು ನೆಗೆಟಿವ್ ಇಂಪ್ರೆಷನ್ಸ್ ಆಗಲಿ, ಎಲ್ಲದಕ್ಕೆ ನಿಮ್ಮ ಕೆಲಸದ ಮೂಲಕ ನೀವು ಉತ್ತರ ಕೊಡ್ತಕ್ಕಂಥ ಅದ್ಭುತವಾದ ದಿವಸ ಆಗಿರುತ್ತೆ. ಸೊ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಹೇಳೋ ಪ್ರಕಾರವಾಗಿ ಇವತ್ತು ಏನೇ ಒಂದು ಮಾತಿಗೆ ನೀವು ಹೋಗೋದಿಲ್ಲ. ಆದರೆ ಎಲ್ಲವನ್ನು ಸಹ ಕೆಲಸದ ಮೂಲಕನೇ, ನಿಮ್ಮ ಅಂಕಿಅಂಶಗಳ ಮೂಲಕನೇ ಜನಗಳ ಬಾಯಿ ಮುಚ್ಚಿಸ್ತೀರಾ, ಗೆದ್ಕೊಂಡು ಬರ್ತೀರಾ. ಚೆನ್ನಾಗಿದೆ. ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಇವತ್ತು ಏಕಾದಶಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು, ಉಚ್ಚನಾಗಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಇವತ್ತು ನಿಮ್ಮ ಮನೋಭಾವ, ನಿಮ್ಮ ಒಂದು ಅಂತರಂಗದ ಒಂದು ಭಾವನೆಗಳನ್ನು ಬೇರೆಯವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ವಿಶೇಷವಾಗಿ ಇವತ್ತು ಮಾಸ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ನೀವು. ಮಾಸ್ ಆಡಿಯನ್ಸ್ ಆಗಿರ್ಬೋದು ಅಥವಾ ಒಂದು ಮಾಸ್ ಪೀಪಲ್ ಆಗಿರ್ಬೋದು, ಅವ್ರ ಜೊತೆಯಲ್ಲಿ ಯಾರ್ಯಾರಿಗೆ ಒಂದು ಸಂಘ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯ ನೇತಾರರಾಗಿರ್ಬೋದು, ಅದೇ ಪ್ರಕಾರ ದೊಡ್ಡ ದೊಡ್ಡ ಲೀಡರ್ಸ್ ಆಗಿರ್ಬೋದು, ಇವರೆಲ್ಲರೂ ಅಷ್ಟೇ ಇವತ್ತು ನಿಮ್ಮ ಅಭಿಮಾನಿಗಳು, ನಿಮ್ಮ ಅನುಸಾರಕರು ಅಂತ ಯಾರಿರ್ತಾರೆ ಅವ್ರ ಜೊತೆ ಇವತ್ತು ಕನೆಕ್ಟ್ ಆಗಿ ನಿಮ್ಮ ಉದ್ದೇಶಗಳು, ಸಾಧನೆಗಳು ಏನಿರುತ್ತೆ ಅದೆಲ್ಲವನ್ನು ಅವರಿಗೆ ನೀವು ಬಿತ್ತರಿಸಿ ಅದ್ಭುತವಾದಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಡ್ತೀರಾ. ಮುಂದಿನ ಹಂತಕ್ಕೆ ನೀವು ಎಲಿವೇಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ತುಲಾರಾಶಿಯವರಿಗೆ ಇವತ್ತು ಕರ್ಮಸ್ಥಾನಾಧಿಪತಿ ಅಷ್ಟಮದಲ್ಲಿರತಕ್ಕಂಥದ್ದು. ಇವತ್ತು ಎಲ್ಲ ಒಂದಕ್ಕೆ 2 ಪಟ್ಟು ನೀವು ಎಫರ್ಟ್ ಹಾಕಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಯಾವುದು ಸುಲಭವಾಗಿ ಸಿದ್ಧಿಯಾಗೋದಿಲ್ಲ. ಮಾಮೂಲಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು, ಒಂದು ಸಣ್ಣ ಕೆಲಸ ಆದರೂ ಅಷ್ಟೇ ಅದಕ್ಕೆ ನೀವು ಪ್ರಯಾಸ ಪಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇದರಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದಂದರೆ ಭೈರವನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಸಹ ವಿಶೇಷವಾಗಿ ಇವತ್ತು ಸ್ವರ್ಣಾಕರ್ಷಣ ಭೈರವನ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಇವತ್ತು ಸಪ್ತಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಬಿಟ್ಟು ಹೋಗಿರ್ತಕ್ಕಂಥ ಸಂಬಂಧಗಳು, ಬಿಟ್ಟು ಹೋಗಿರ್ತಕ್ಕಂಥ ಸ್ನೇಹಿತರು ಇವತ್ತು ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಳ್ತಾರೆ. ನಿಮ್ಮ ಎಕ್ಸ್ ಅಂತ ಯಾರಾದರೂ ಇದ್ದಿದ್ದಾದ ಪಕ್ಷದಲ್ಲಿ ಅವರುಗಳು ಇವತ್ತು ಮತ್ತೆ ಅವರಾಗವರೇ ಕರೆ ಮಾಡಿ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶವನ್ನು ಕೇಳ್ತಾರೆ. ನಿರ್ಲಕ್ಷಿಸಬೇಡಿ, ಈಗೋನ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೂತು ಮಾತನಾಡಿ. ಸಮಸ್ಯೆಗಳನ್ನು ಮನುಷ್ಯರು ಮಾಡದೆ ಮರಗಳು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮನುಷ್ಯ ಸಹಜವಾದ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಒಂದಾಗೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಧನುರ್ರಾಶಿ ಅಷ್ಟಮಾಧಿಪತಿ ಷಷ್ಠದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು, ಆದರೂ ಸಹ ಉಚ್ಚನಾಗಿರ್ತಕ್ಕಂಥದ್ದು. ಇವತ್ತು ಬರ್ತಕ್ಕಂಥ ಅಪಾಯಗಳು, ಬರ್ತಕ್ಕಂಥ ಸಮಸ್ಯೆಗಳು, ಬರ್ತಕ್ಕಂಥ ಒಂದು ತೊಂದರೆಗಳು ಎಲ್ಲವನ್ನು ನಿಮ್ಮ ಒಂದು 6th ಸೆನ್ಸಿಂದ ನೀವು ತುಂಬ ಚೆನ್ನಾಗಿ ನೀವು ಜಡ್ಜ್ ಮಾಡ್ತಕ್ಕಂಥದ್ದು ಮತ್ತು ಅದೆಲ್ಲದಕ್ಕೂ ಸಹ ಒಂದು ತಯಾರಿಯನ್ನು ಮಾಡಿಕೊಂಡು ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರತಕ್ಕಂಥದ್ದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ನಿಮ್ಮ ಇಂಟ್ಯೂಷನು, ನಿಮ್ಮ 6th ಸೆನ್ಸು ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇವತ್ತು ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥ ಒಂದು ರಕ್ಷಾ ಕವಚ ಆಗಿರುತ್ತೆ. ಏನು ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಇವತ್ತು ನಿಮಗೆ ಪಂಚಮದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತು ಬೇರೆ ಗ್ರಹಗಳೆಲ್ಲವೂ ಸಹ ನೋಡಿದ್ದಾದಲ್ಲಿ ಅಷ್ಟಮದಲ್ಲಿ ಕುಜ ಮತ್ತು ಕೇತು, ದ್ವಿತೀಯದಲ್ಲಿರತಕ್ಕಂಥ ರಾಹು. ಇವತ್ತು ನೆಗ್ಲಿಜೆನ್ಸು, ಓವರ್ ಕಾನ್ಫಿಡೆನ್ಸು ಈ 2 ಸಮಸ್ಯೆಗಳನ್ನು ನೀವು ಬಿಟ್ಟಿದ್ದಾದಲ್ಲಿ ಮಿಕ್ಕಿದೆಲ್ಲವೂ ಸಹ ಚೆನ್ನಾಗಿರುತ್ತೆ. ಆದರೆ ಎಲ್ಲೋ ಒಂದು ಹಂತದಲ್ಲಿ ಓವರ್ ಕಾನ್ಫಿಡೆನ್ಸಿಂದ ನಿಮಗೆ ಬಂದಂಥ ಲಾಭಾಂಶಗಳಾಗಲಿ, ನಿಮ್ಮ ಅತಿ ಗೋಪ್ಯವಾದಂಥ ವಿಚಾರಗಳನ್ನಾಗಲಿ ಅಥವಾ ನಿಮ್ಮ ತುಂಬ ಮುಖ್ಯವಾಗಿರತಕ್ಕಂಥ ಒಂದು ವರ್ತಮಾನಗಳನ್ನಾಗಲಿ ಬೇರೆಯವ್ರಿಗೆ ಬಿಟ್ಕೊಟ್ಟು ಸಮಸ್ಯೆಗಳಿಂದ ತಂದುಕೊಡ್ತೀರಾ. ಈ ಒಂದು ವಿಚಾರದಲ್ಲಿ ಜಾಗೃತಿಯಿಂದ ಇರಿ, ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ಇವತ್ತು ಚತುರ್ಥದಲ್ಲಿರತಕ್ಕಂಥದ್ದು, ಆದರೆ ಉಚ್ಚನಾಗಿರ್ತಕ್ಕಂಥದ್ದು. ಹಲವಾರು ರೋಗಗಳಿಂದ, ಸಮಸ್ಯೆಗಳಿಂದ ವಿಮುಕ್ತಿಯನ್ನು ಕಂಡುಕೊಳ್ತೀರಾ. ಇವತ್ತು ಕಿವಿ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ಮೂಗಿನ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ಅದೇ ಪ್ರಕಾರ ಈ ಒಂದು ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಅಷ್ಟೇ ಇವತ್ತು ಒಂದು ರಿಲೀಫ್ ಸಿಗುತ್ತೆ. ಏನೋ ಒಂದು ದೊಡ್ಡ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟಿರ್ತಾರೆ ಡಾಕ್ಟ್ರುಗಳು, ಇದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟೇ ತೊಗೋಬೇಕು, ಇನ್ನೊಂದು ವಾರದಲ್ಲಿ ಅಡ್ಮಿಟ್ ಆಗಿಬಿಡಬೇಕು, ಈ ಮೆಡಿಕೇಷನ್ನೇ ತೊಗೋಬೇಕು, ಈ ಥೆರಪಿನೇ ತೊಗೋಬೇಕು, ಇಲ್ಲಾಂದರೆ ಸೊಲ್ಯೂಷನ್ ಇಲ್ಲ ಅನ್ನತಕ್ಕಂಥದ್ದು. ಅದೆಲ್ಲದಕ್ಕೂ ಒಂದು ಮಿರಾಕಲ್ ಪ್ರಕಾರ ಇವತ್ತು ನಾನ್ ಸರ್ಜಿಕಲ್, ನಾನ್ ಅಡ್ಮಿನಿಸ್ಟ್ರೇಟಿವ್ ಆಗಿರತಕ್ಕಂಥ ಸೊಲ್ಯೂಷನ್ಸ್ ಸಿಗತಕ್ಕಂಥ ಸಾಧ್ಯತೆಗಳಿದೆ. ಶುಭವಾಗುತ್ತೆ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಇವತ್ತು ತೃತೀಯದಲ್ಲಿರತಕ್ಕಂಥದ್ದು ವಿಶೇಷವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಉಚ್ಚನಾಗಿರ್ತಕ್ಕಂಥ ಸಾಧ್ಯತೆ. ನಿಮ್ಮ ಮಕ್ಕಳು ವಿಶೇಷವಾದ ಸಾಧನೆಗಳನ್ನು ಮಾಡ್ತಾರೆ, ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಳ್ತಾರೆ. ನಿಮ್ಮ ಮನೆಯ ಒಂದು ಗೌರವವನ್ನಾಗಲಿ, ಕೀರ್ತಿ ಪ್ರತಿಷ್ಠೆಗಳನ್ನಾಗಲಿ ಇನ್ನಷ್ಟು ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದರೆ ವ್ಯಯದಲ್ಲಿರತಕ್ಕಂಥ ರಾಹು ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಹಣಕಾಸಿನ ಮೇಲೆ ಇವತ್ತು ನಿಯಂತ್ರಣ ಇರೋದಿಲ್ಲ. ಹಾಗೆ ಇವತ್ತು ನೀವೆಲ್ಲಾದರೂ ಹೊಸ ಜಾಗಕ್ಕೆ ಹೋಗಿದ್ದಾದ ಪಕ್ಷದಲ್ಲಿ ಅಲ್ಲಿ ಹೊಸ ವ್ಯಕ್ತಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನೇ ಒಂದು ವ್ಯವಹಾರ, ಒಂದು ಸಣ್ಣದೊಂದು ನೆಗೋಸಿಯೇಷನ್ ಆಗಲಿ, ಒಂದು ರೂಮ್ ಬುಕ್ಕಿಂಗ್ ಆಗಲಿ, ಒಂದು ಟ್ರಾವೆಲ್ ಟಿಕೆಟ್ ಬುಕ್ಕಿಂಗ್ ಆಗಲಿ, ಏನೇ ಮಾಡ್ಕೋಬೇಕಾದ್ರೂ ಮೈಯೆಲ್ಲ ಕಣ್ಣಾಗಿ ಇವತ್ತಿನ ಜಾಗೃತಿಯಿಂದ ಇರಿ. ಇದೊಂದು ಸೂಕ್ಷ್ಮವನ್ನು ಗಮನಿಸ್ಕೊಂಡಿದ್ದಾದಲ್ಲಿ ಎಲ್ಲವೂ ಶುಭವಾಗುತ್ತೆ ನಿಮಗೆ. ಖಂಡಿತ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಈಗ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತ್ಯಂಗಿರ ಹೋಮದ ಕುರಿತಾಗಿ ಗುರುಗಳು ಮಾಹಿತಿಯನ್ನ ನೀಡ್ತಾರೆ. ಗುರೂಜಿ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಖಂಡಿತ ಅಮ್ಮ, ಈ ಒಂದು ಕಾರ್ಯಕ್ರಮ ನಾನು ಬಹಳಷ್ಟು ಬಾರಿ ಹೇಳ್ತಾನೆ ಇರ್ತೀನಿ. ಇದನ್ನು ನಮ್ಮ ಒಂದು ಫ್ಲಾಗ್ಶಿಪ್ ಇವೆಂಟ್ ಅಂತ ನಾವು ಕರೆದರೂ ಸಹ ಯಾವುದೇ ತಪ್ಪಾಗೋದಿಲ್ಲ. ಈ ಪ್ರತ್ಯಂಗಿರ ಹೋಮಕ್ಕೆ ನಮಗೆ ಹೈಯೆಸ್ಟ್ ನಂಬರ್ ಆಫ್ ಬುಕಿಂಗ್ಸ್ ಲಾಸ್ಟ್ 3 ಇಯರ್ಸಿಂದ ನಾವು ನೋಡ್ತಾ ಇದ್ದೀವಿ.
ಮ್ಯಾಕ್ಸಿಮಮ್ ಬುಕಿಂಗ್ಸ್ ಬರ್ತಾ ಇದೆ. ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರುಗಳೇ ಮತ್ತೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೇ ಇರ್ತಾರೆ ನಿರಂತರವಾಗಿ. ಸೊ ನಮಗೆ ರಿಪೀಟ್ ಆಡಿಯನ್ಸ್ ಅನ್ನೋ ಪ್ರಕಾರವಾಗಿ ಒಂದು ರಿಪೀಟ್ ಸೇವಾಕರ್ತರುಗಳು ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಾರಣ ಏನಂತಂದರೆ ಕ್ಷೇತ್ರ ಮಹಾತ್ಮೆನೇ ಆಗಿರುತ್ತೆ, ಬೇರೆ ಇನ್ನೇನೂ ಇಲ್ಲ. ಅಲ್ಲಿ ಪೂಜೆ ನಡೆಸ್ತಕ್ಕಂಥ ಪುರೋಹಿತರು ಅಷ್ಟೇ ತುಂಬ ಶ್ರದ್ಧಾಭಕ್ತಿಗಳಿಂದ ಅದರದೇ ಆದ ಪ್ರತ್ಯೇಕವಾದ ಒಂದು ತಂತ್ರ ಇದೆ. ಆ ತಂತ್ರದ ಅನುಗುಣವಾಗಿ ಈ ಒಂದು ಪ್ರತ್ಯಂಗಿರಾ ಹೋಮವನ್ನು ನಡೆಸ್ತಾ ಹೋಗ್ತಾರೆ. ಇಲ್ಲಿ ಮತ್ತೊಂದು ವಿಷಯ ನಾನು ಹೇಳಲೇಬೇಕು. ಈ ತಿರುವಡೈಮರುದೂರು ಕ್ಷೇತ್ರದಲ್ಲಿರುವಂಥ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ 4 ಗೋಪುರಗಳಿದೆ. ಅದರಲ್ಲಿ 4ನೇ ಗೋಪುರವನ್ನು ಬ್ರಹ್ಮಹತ್ಯಾ ದೋಷ ನಿವಾರಣಾ ಗೋಪುರ ಅಂತ ಕರೀತಾರೆ. ಅಲ್ಲಿ ಹೋಗಿ ನೋಡಿದ್ದಾದಲ್ಲಿ ಬಹುಶಃ ಈ ವಿಷಯ ಸಹ ನಮ್ಮ ವೀಕ್ಷಕರಿಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನು ಆ 4ನೇ ಗೋಪುರದ ಮೇಲೆ ಬ್ರಹ್ಮಹತ್ಯೆಯ ಒಂದು ರೂಪವನ್ನೇ ಚಿತ್ರಿತವಾಗಿ ಮಾಡಿದ್ದಾರೆ. ಒಂದು ಸ್ತ್ರೀ ರೂಪ, ತುಂಬ ಘೋರವಾಗಿರತಕ್ಕಂಥ ರೂಪ ಅಲ್ಲಿ ಕಾಣಿಸ್ತಾ ಇದೆ. ಜಾತಕದಲ್ಲಿ ಯಾರಿಗೆ ಬ್ರಹ್ಮಹತ್ಯಾ ದೋಷ ಇದೆಯೋ ಅವರು ಅದರಿಂದ ನಿವಾರಣೆಯನ್ನು ಮಾಡ್ಕೋಬೇಕು ಅಂದರೆ ಎಷ್ಟೇ ಪೂಜೆ, ಎಷ್ಟೇ ಶಾಂತಿಗಳು, ಎಷ್ಟೇ ಪ್ರಾಯಶ್ಚಿತ್ತ ಮಾಡಿದ್ರೂ ಸಹ ಖಂಡಿತವಾಗಲೂ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿರತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದು ಅಂದರೆ ಈ ತಿರುವಡೈಮರುದೂರು ಸನ್ನಿಧಾನದಲ್ಲಿರತಕ್ಕಂಥ ಬ್ರಹ್ಮಹತ್ಯಾ ದೋಷ ನಿವಾರಣಾ ಪೂಜೆ. ಅದನ್ನು ಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ಮಾಡಬೇಕು. ಸೊ ಒಂದು ವೇಳೆ ಎಲ್ಲೋ 1,00,000ಕ್ಕೆ ಒಬ್ಬರಿಗೆ 10 ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಬ್ರಹ್ಮಹತ್ಯಾ ದೋಷ ಇರುತ್ತೆ. ಅದು ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಜ್ಯೋತಿಷಿಗಳ ಬಳಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಮಾಮೂಲಿ ಅಸ್ಟ್ರಾಲಜರ್ಸ್ ಬಳಿಗೆ ಹೋಗಿದ್ದಾದಲ್ಲಿ ಅವರು ಮೇಲ್ನೋಟಕ್ಕೆ ನೋಡ್ತಾರೆ, ನಿಮಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಯೋಗಗಳು, ದೋಷಗಳ ಬಗ್ಗೆ ಹೇಳ್ತಾರೆ. ಇದನ್ನೆಲ್ಲ ಅಧ್ಯಯನ ಮಾಡೋದು, ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟಕರವಾಗಿರುತ್ತೆ. ಸೊ ಹೇಗೆ ಒಬ್ಬ ಎಕ್ಸ್ಪರ್ಟ್ ಸರ್ಜನ್ ಅಥವಾ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ಅವ್ರು ನೋಡೋ ಒಂದು ದೃಷ್ಟಿಕೋನನೇ, ಅವ್ರು ನೋಡೋ ಆ್ಯಂಗಲ್ಲೇ ಬೇರೆ ಇರುತ್ತೆ. ಸೊ ಆ ಬೇರೆ ಆ್ಯಂಗಲ್ನ ನಾವು ಹಾರೋಸ್ಕೋಪ್ನ ಅನಲೈಸ್ ಮಾಡಿದಾಗ ಈ ಥರದ ಒಂದು ಕೆಲವು ಸನ್ನಿವೇಶಗಳು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಪೂರಕವಾಗಿ ನಿಮ್ಮಲ್ಲಾಗಿರ್ತಕ್ಕಂಥ ಬದಲಾವಣೆಗಳು, ನಿಮ್ಮ ಮುಖದಲ್ಲಾಗಿರ್ತಕ್ಕಂಥ ಒಂದು ಕಳಾಹೀನತೆ, ಕಾಂತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಶರೀರದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳು, ಇವೆಲ್ಲವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಬ್ರಹ್ಮಹತ್ಯಾ ದೋಷಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ ಅಥವಾ ಒಂದು ಬ್ರಹ್ಮರಾಕ್ಷಸ ನಿಮ್ಮನ್ನು ಆವಹಿಸ್ಕೊಂಡಿರ್ತಾನೆ ಅನ್ನತಕ್ಕಂಥದ್ದು. ಸೊ ಇದಕ್ಕೆಲ್ಲ ಪರಿಹಾರಗಳನ್ನು ಸಾಧಾರಣ ಮಟ್ಟದ ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಬ್ರಹ್ಮಹತ್ಯಾ ದೋಷ ನಿವಾರಣಾ ಪೂಜೆಯನ್ನೇ ಮಾಡಬೇಕಾಗತ್ತೆ. ಇದು ಖಂಡಿತವಾಗಲೂ ಸಹ ಸಾಮೂಹಿಕ ಪೂಜೆಯನ್ನು ಮಾಡೋದಿಲ್ಲ ನಾವು. ಇದು ತುಂಬ ಕಸ್ಟಮೈಸ್ಡ್ ಆಗಿರುವಂಥ, ತುಂಬ ಖಾಸಗಿಯಾಗಿರ್ತಕ್ಕಂಥ ಪೂಜೆ ಆಗಿರುತ್ತೆ. ಒಂದು ವೇಳೆ ಈ ಥರ ಸಮಸ್ಯೆ ಯಾರಿಗೂ ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ. ಮೊದಲನೇದಾಗಿ ಒಂದು ವೇಳೆ ನಿಮಗೇನಾದರೂ ಯಾವುದಾದ್ರೂ ದುರದೃಷ್ಟವಶಾತ್ ಈ ಬ್ರಹ್ಮಹತ್ಯಾ ದೋಷಕ್ಕೆ ತುತ್ತಾಗಿರ್ತಕ್ಕಂಥ ವ್ಯಕ್ತಿಗಳು, ನೀವಾಗಲಿ ನಿಮಗೆ ಗೊತ್ತಿರತಕ್ಕಂಥವರಾಗಲಿ ಇದ್ದಾರೆ ಎಂದು ಗೊತ್ತಿದ್ದಾದಲ್ಲಿ ನಮ್ಮ ಸಪೋರ್ಟ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರತ್ಯೇಕವಾಗಿ ನಿಮಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿ ಆ 4ನೇ ಗೋಪುರದಿಂದ ಹೊರಗಡೆ ಕರ್ಕೊಂಡ್ಬರ್ತೀವಿ. ಎಲ್ಲ ಪೂಜೆ ಮುಗಿದ ನಂತರ ಅಲ್ಲಿಂದ ಆಚೆ ವಿಮುಕ್ತಿ ಆಯಿತು, ನಿವಾರಣೆ ಆಯಿತು ಅನ್ನತಕ್ಕಂಥದ್ದು. ಅಲ್ಲಿಂದ ನೀವು ಹಿಂದೆ ತಿರುಗಿ ನೋಡಿದ್ರೆ ವಾಪಸ್ ಬರಬೇಕಾಗಿರುತ್ತೆ. ಈ ಎಲ್ಲ ಕ್ರಮವನ್ನು ತುಂಬ ಸಕ್ರಮವಾಗಿ ನಡೆಸ್ಕೊಳ್ತಕ್ಕಂಥ ಕ್ಷೇತ್ರ ಈ ತಿರುವಡೈಮರುದೂರು ಕ್ಷೇತ್ರ ಆಗಿರುತ್ತೆ. ಇಷ್ಟೆಲ್ಲ ಒಂದು ಮಹಾತ್ಮೆ, ಒಂದು ವೈಶಿಷ್ಟ್ಯಗಳನ್ನು ಒಳಗೊಂಡಿರೋದ್ರಿಂದನೇ ಇಲ್ಲಿ ಪ್ರತಿ ತಿಂಗಳು ನಾವು ಪ್ರತ್ಯಂಗಿರಾ ಹೋಮ ನಡೆಸ್ತಾ ಇದ್ದೀವಿ. ಸೊ ನಮ್ಮ ವೀಕ್ಷಕರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಸಮಸ್ಯೆ ಇದ್ದವರು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು, ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವರು, ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಲಿ ಆ ಅಭಿಲಾಷೆ ಸಿದ್ಧಿ ಆಗಬೇಕು ಅಂತಂದರೆ ಈ ಪ್ರತ್ಯಂಗಿರಾ ದೇವಿಗೆ ನೀವು ಶರಣಾಗತಿ ಆಗಿದ್ದಾದಲ್ಲಿ ಬೇರೆ ಯಾವ ಮಾರ್ಗ ಇರೋದಿಲ್ಲ. ಸೊ ಇಷ್ಟೆಲ್ಲ ವಿಶೇಷವಾದ ವರ್ತಮಾನವನ್ನು ಕೊಟ್ಟಿದ್ದೀನಿ, ಬಳಸ್ಕೊಳ್ಳಿ, ಬೆಳೆಯಿರಿ, ಚೆನ್ನಾಗಿರಿ. ಜೊತೆಗೆ ಶಿವಮೊಗ್ಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಕೂಡ ನಡೀತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಗುರುಜಿ. ಹೌದಮ್ಮ, ಈ ಕಾರ್ಯಕ್ರಮ ನಾವು ನಾಳೆ ನಡೆಸ್ಕೊಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಈಗಲೂ ಸಹ ಇನ್ನು ಬುಕಿಂಗ್ಸ್ ಓಪನ್ ಇದೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥವರು ಇಮಿಡಿಯೇಟ್ ಆಗಿ ನಮ್ಮ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬುಕಿಂಗ್ಸನ್ನು ತೊಗೊಳ್ತೀವಿ ನಾವು. ಇಲ್ಲಿ ಆಂಜನೇಯನಿಗೆ ನಾವು ವಿಶೇಷವಾಗಿ ಪ್ರತಿ ತಿಂಗಳು ಸಹ ಫಲಪಂಚಾಮೃತ ಅಭಿಷೇಕವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಇದನ್ನು ಯಾರು ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಶನಿದೋಷ ಇರತಕ್ಕಂಥ ವ್ಯಕ್ತಿಗಳು, ಜೊತೆಗೆ ಯಾರಿಗೆ ಜೀವನದಲ್ಲಿ ಒಂದು ರೀತಿಯಾದಂಥ ಸ್ಟ್ಯಾಗ್ನೆನ್ಸಿ ಬಂದುಬಿಟ್ಟಿದೆ ಆ ಥರದ ವ್ಯಕ್ತಿಗಳು, ದೊಡ್ಡ ಮಟ್ಟದ ಕೆಲಸಗಳಿಗೆ ಕೈ ಹಾಕಿರ್ತೀರಾ, ಒಂದು 10 ಲಕ್ಷ, 20 ಲಕ್ಷ, 50 ಲಕ್ಷ, 2 ಕೋಟಿ ಇನ್ವೆಸ್ಟ್ಮೆಂಟ್ನ ಮಾಡಿಬಿಟ್ಟಿರ್ತೀರಾ. ಬಟ್ ಅದು ನಿಮಗೆ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ. ಆ ಪ್ರಕಾರವಾಗಿ ಎಲ್ಲೋ ಒಂದು ಟೆಕ್ನಿಕಲ್ ಎರರ್ ಅಂತಾನೋ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಅಂತಾನೋ ಹೇಳಿ ನಿಮ್ಮನ್ನು ಅಲ್ಲೇ ಕೊಡಿಸ್ಬಿಟ್ಟಿರ್ತಾರೆ. ಲೈಸೆನ್ಸ್ಗಳ ಸ್ಯಾಂಕ್ಷನ್ ಆಗಿರೋದಿಲ್ಲ, ಇಲ್ಲಾಂದರೆ ರಿನ್ಯೂವಲ್ ಆಗಿರೋದಿಲ್ಲ, ಇಲ್ಲಾಂದರೆ ಪರ್ಮಿಟ್ ಸಿಕ್ಕಿರೋದಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಪಾರ್ಟಿನಲ್ಲೋ ನಿಮ್ಮ ಸಂಘದಲ್ಲೋ ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದಾಗಿರೋದಿಲ್ಲ. ಯಾರೋ ತಡೆ ಹಾಕ್ತಾನೇ ಇರ್ತಾರೆ. ದುಡ್ಡು ಮಾತ್ರ ನೀರಿನ ಥರ ಖರ್ಚು ಮಾಡಿಬಿಟ್ಟಿರ್ತೀರಾ. ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ, ನೀವು ಹಾಕಿರ್ತಕ್ಕಂಥ ಎಫರ್ಟ್ಸ್ಗೆ ರಿಸಲ್ಟ್ಸ್ ಮಾತ್ರ ಏನು ಬರುತ್ತೆ ಏನು ಬರಲ್ಲ ಅಂತ ಗೊತ್ತಾಗೋದಿಲ್ಲ. ಇಂಥ ಒಂದು ಅಯೋಮಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಈ ಪೂಜೆ ನಿಮಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥ ವಿಶೇಷವಾದ ಒಂದು ಪೂಜೆ ಆಗಿರುತ್ತೆ. ಸೊ ಯಾರು ಫಲಪಂಚಾಮೃತಾಭಿಷೇಕವನ್ನು ಇಲ್ಲಿ ಆಂಜನೇಯನಿಗೆ ಈ ಒಂದು ಮಾಸದಲ್ಲಿ ಮಾಡಿಸ್ಕೊಳ್ತೀರಾ, ಇದು ಮಾಸಿಕ ಪೂಜೆ ಆಗಿರೋದ್ರಿಂದ ವಿಶೇಷವಾಗಿ ಇದನ್ನು 3, 5, 7, 9 ಅಥವಾ 11 ತಿಂಗಳುಗಳ ಕಾಲ ಮಾಡ್ಕೋಬೇಕಾಗುತ್ತೆ.
ಅಂದರೆ ಪರಿಹಾರ ಅನ್ನತಕ್ಕಂಥದ್ದು ಹಾಗೆ ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ, ನಾನು ಒಂದು ಕನ್ಸಿಸ್ಟೆಂಟ್ ಮೆಡಿಕೇಷನ್ ಥರ ಇರುತ್ತೆ. ಒಂದೇ ಟ್ಯಾಬ್ಲೆಟ್ ತೊಗೊಂಬಿಟ್ಟು ವಾಸಿ ಆಗಬೇಕು, ಒಂದೇ ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ಟು ನಾನು ಮತ್ತೆ ಮೊದಲಿನ ಥರ ಆಗಬೇಕು ಅಂದರೆ ಖಂಡಿತ ಆಗೋದಿಲ್ಲ. ದೈವಿಕವಾದ ಪೂಜೆಗಳು ಹಾಗೆ ಕೆಲವೊಂದು ಬಾರಿ ನಾವು ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಕೆಲವೊಂದು ಪೂಜೆಗಳು ಒನ್ ಟೈಮ್ ಇವೆಂಟ್ಸ್ ಆಗಿರುತ್ತೆ. ಸೊ ಈ ಒಂದು ಪೂಜೆ ಮಾತ್ರ ನಿಮಗೆ 3, 5, 7, 9 ಅಥವಾ 11 ಬಾರಿ ಮಾಡಿಸ್ಕೋಬೇಕಾಗಿರ್ತಕ್ಕಂಥ ವಿಶೇಷವಾದ ಅಭಿಷೇಕದ ಪೂಜೆ ಆಗಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಯಾರ್ಯಾರಿಗೆ ವಿದ್ಯೆನೆಲ್ಲ ಸಮಸ್ಯೆ ಇದೆ, ಅಂದರೆ ಒಂದು ಕೋರ್ಸನ್ನು ಆಯ್ಕೆಯನ್ನು ಮಾಡಿಕೊಂಡು ಅದನ್ನು ಮುಂದುವರ್ಸೋಕ್ಕಾಗದೆ ಅರ್ಧದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಅನ್ನತಕ್ಕಂಥ ಒಂದು ಡೈಲಮಾದಲ್ಲಿರತಕ್ಕಂಥವರು ಈ ಒಂದು ಆಂಜನೇಯನ ಸನ್ನಿಧಾನದಲ್ಲಿ ಒಂದು 5 ತಿಂಗಳುಗಳ ಕಾಲ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಶ್ಚಯವಾಗಿ ನಿಮ್ಮ ಎಲ್ಲ ಡೌಟ್ಸ್ಗಳು ಸಹ ಕ್ಲಾರಿಟಿ ಸಿಗುತ್ತೆ, ಮುಂದಿನ ಹಾದಿ ಸುಗಮವಾಗುತ್ತೆ. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತ್ಯಂಗಿರ ಹೋಮದ ವಿಶೇಷತೆಯ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂತಹ ಪಂಚಮುಖಿ ಹನುಮಾನ್ ಅಭಿಷೇಕದ ಕುರಿತಾಗಿ ಗುರುಗಳು ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.